ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ ಫ್ರೆಂಡ್ಸ್? ಚೆನ್ನಾಗಿದ್ದೀರತ್ತ ಭಾವಿಸ್ತಾ ಇವತ್ತು ಸ್ವೀಟ್ ಆದಂತಹ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಈ ಸಿಹಿ ತಿಂಡಿನ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಕಪ್ಲಿ 1 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದೇ ಕಪ್ಲೆ ಅರ್ಧ ಕಪ್ ಆಗೋಷ್ಟು ಬೆಲ್ಲನ ತೊಗೊಳ್ಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ನೀವು ಯಾವ ಕಪ್ಲೆ ಗೋಧಿ ಹಿಟ್ಟನ್ನ ತೊಗೊಳ್ತಿರಲ್ಲ ಫ್ರೆಂಡ್ಸ್, ಆ ಕಪ್ಲೆ ಅರ್ಧ ಕಪ್ಪ ಬೆಲ್ಲನ ತೊಗೊಳ್ಬೇಕು. ನೋಡ್ರಿ, ಇಲ್ಲಿ ಒಂದು ಬಾಣಲಿಗೆ ತುಪ್ಪನ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ತುಪ್ಪ ಕರಿಗಾಯಿತು ಫ್ರೆಂಡ್ಸ್. ಇದಕ್ಕೆ ಗೋಧಿ ಹಿಟ್ಟನ್ನು 1 ಕಪ್ ಗೋಧಿ ಹಿಟ್ಟನ್ನು ಮೆಜರ್ಮೆಂಟ್ಗೆ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಕುಟ್ಕೊಳ್ತಾ ಇದ್ದೀನಿ ನೋಡ್ರಿ. ಗ್ಯಾಸನ್ನು ಫುಲ್ ಸಣ್ಣಗೆ ಇಡಬೇಕು ಫ್ರೆಂಡ್ಸ್. ಅದು ಬೇಗ ಹೊತ್ತು ಬಿಡುತ್ತೆ. ಹಾಗಾಗಿ ಫುಲ್ ಅಂದರೆ ಫುಲ್ ಸಣ್ಣ ಇಟ್ಟು ನೀಟಾಗಿ ನಿಧಾನವಾಗಿ ಗೋಧಿ ಹಿಟ್ಟನ್ನು ಹುರ್ಕೊಳ್ಬೇಕು ಫ್ರೆಂಡ್ಸ್. 20ರಿಂದ 25 ನಿಮಿಷದವರೆಗೂ ಗೋಧಿ ಹಿಟ್ಟನ್ನು ಈ ಥರ ಹುರ್ಕೊಳ್ಬೇಕು ನೋಡಿ ಫ್ರೆಂಡ್ಸ್. ನೋಡಿ, ಇದಕ್ಕೆ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಬೇಕು ಫ್ರೆಂಡ್ಸ್. ಒಮ್ಮೆ ಹಾಕ್ಕೊಳ್ಬಾರ್ದು. ಹಾಗಾಗಿ ಮುಂಚೆ ಸ್ವಲ್ಪ ಹಾಕ್ಕೊಂಡಿದ್ದೆ, ಇವಾಗ ಮತ್ತೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಬೇಕಷ್ಟು ನೋಡಿ ಹುರಿಬೇಕಾದ್ರೆ ಅದು ಗೊತ್ತಾಗತ್ತೆ ಫ್ರೆಂಡ್ಸ್, ಅಷ್ಟು ಹಾಕ್ಕೊಳ್ಬೇಕು. ನೋಡ್ರಿ, ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ನೀಟಾಗಿ. ಫುಲ್ ಸಣ್ಣ ಇಟ್ಟು ಹುರ್ಕೊಳ್ಬೇಕು ಫ್ರೆಂಡ್ಸ್. 1 ಕಪ್ ಗೋಧಿ ಹಿಟ್ಟಲ್ಲಿ ಇಷ್ಟೆಲ್ಲ ಸ್ವೀಟ್ ಮಾಡ್ಬೋದು ಫ್ರೆಂಡ್ಸ್. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಸ್ಕೂಲಿಂದ ಬಂದ ನಂತರ ಈ ಥರ ಒಂದೇ ಒಂದು ಫೇಡನ್ನು ಕೊಟ್ಬಿಟ್ರಿ ಫ್ರೆಂಡ್ಸ್, ತುಂಬ ಖುಷಿಯಿಂದ ತಿಂತಾರೆ. ಬೇಕ್ರಿ ಥರನೇ ಆಗಿರುತ್ತೆ ಫ್ರೆಂಡ್ಸ್. ಅದು ಮನೇಲಿ ಖಂಡಿತ ಟ್ರೈ ಮಾಡಿರಿ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಮರಿದೇ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನೋಡಿರಿ, ಈ ಥರ ಹುರ್ಕೊಳ್ಬೇಕು ನೋಡಿ ಫ್ರೆಂಡ್ಸ್. ತಳ ಹೊತ್ಕೊಳ್ತೀವಿ ಫ್ರೆಂಡ್ಸ್, ಹಾಗಾಗಿ ಬಿಡದೆ ಹುರ್ಕೊಳ್ಬೇಕು. ನೀವು ತುಪ್ಪ ಬದಲಿ ಎಣ್ಣೆ ಹಾಕ್ತೀನಿ ಅಂದರೆ ಎಣ್ಣೆನೂ ಹಾಕ್ಬೋದು ಫ್ರೆಂಡ್ಸ್. ನಾನಿಲ್ಲಿ ತುಪ್ಪನ ಬಳಸಿದ್ದೀನಿ, ನೀವು ಎಣ್ಣೆ ಹಾಕ್ಕೊಂಡು ಮಾಡ್ಕೋಬಹುದು. ಇದು ತಳ ಬಿಡ್ತಾ ಇದೆಯಲ್ಲ ಫ್ರೆಂಡ್ಸ್, ಎಲ್ಲ ನೀಟಾಗಿ ಹುರಿದಿದೆ ಫ್ರೆಂಡ್ಸ್. ಅದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಏಲಕ್ಕಿ ಪುಡಿ ಫ್ರೆಂಡ್ಸ್, ಪುಡಿ ಮಾಡಿಟ್ಕೊಂಡಂಥ ಏಲಕ್ಕಿ ಪುಡಿನ ಹಾಕ್ಕೊಳ್ರಿ ಫ್ರೆಂಡ್ಸ್. 2 ಏಲಕ್ಕಿನ ಜಜ್ಜಿ ಇಟ್ಕೊಂಡಿದ್ದೆ, ಅದು ಏಲಕ್ಕಿನ ಹಾಕ್ಕೊಂಡೆ ಬೆಲ್ಲದಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿರಿ. ನೀಟಾಗಿ ಫ್ರೆಂಡ್ಸ್ ಮಿಕ್ಸ್ ಮಾಡಿಕೊಡ್ರಿ. ಬೆಲ್ಲ ಅದು ನೀಟಾಗಿ ಜಜ್ಜಿಟ್ಕೊಳ್ಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅದು ಗಂಟು ಹಾಗೆ ಉಳಿಯುತ್ತೆ. ನೀಟಾಗಿ ಜಜ್ಕೊಂಡು ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ. ಹಾಗೆ ಬಿಡದೆ ತಿರುಗಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅದು ಹೊತ್ತು ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ತಳ ಬಿಡ್ತಾ ಇದೆ ಅಂತ ನೋಡಿರಿ. ನೋಡಿ ಫ್ರೆಂಡ್ಸ್, ತುಪ್ಪ ಎಲ್ಲ ಮೇಲ್ಗಡೆ ತುಪ್ಪ ಎಲ್ಲ ಬಿಡ್ತಾ ಇದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿರಿ. ಇಲ್ಲಿ ಬಾಣಲಿಗೆ ಅಂಟ್ತಾ ಇಲ್ಲ ಫ್ರೆಂಡ್ಸ್. ಈಗ ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್. ಇದು
ಇವಾಗ ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ ನೋಡ್ರಿ. ಇದನ್ನು ಹಾಕ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ನಿಮ್ಗೆ ಯಾವ ಸೈಜ್ ನೋಡಿರಿ, ದಪ್ಪಗೆ ಬೇಕಾದರೆ ದಪ್ಪಗೆ ಅಲ್ವಾ, ತೆಳು ಬೇಕಾದರೆ ತೆಳುವಾಗೆ ಹಾಕ್ಕೊಳ್ಬೇಕು ನೋಡಿ. ಈ ಥರ ಪ್ಲೇಟಲ್ಲಿ ಹಾಗೆ ಮುಂದಕ್ಕೆ ಜಾರ್ತಾ ಇದೆ ಫ್ರೆಂಡ್ಸ್. ಅದು ತುಪ್ಪ ಇರೋದ್ರಿಂದ ಜಾರ್ತಾ ಇದೆ ನೋಡ್ರಿ. ಇಲ್ಲಿ ನಾನು ದಪ್ಪ ಸೈಜಲ್ಲಿ ಮಾಡ್ತಾ ಇರೋದ್ರಿಂದ ಪ್ಲೇಟ್ ಫುಲ್ ಆದರೆ ತೆಳು ಆಗತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ನೋಡ್ರಿ. ಈ ಥರ ಮಾಡಿ ಒಂದು ಚಾಕು ಅಥವಾ ಸ್ಪೂನ್ಲೆ ಈ ಥರ ಕೊರ್ಕೊಳ್ಬೇಕು ಫ್ರೆಂಡ್ಸ್. ಆಮೇಲೆ ಅದು ಸ್ವಲ್ಪ ಬಿಗಿದ್ಬಿಟ್ಟು ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೀಗೆ ಚಾಕು ಅಥವಾ ಸ್ಪೂನ್ಲೆ ಈ ಥರ ಮಾಡಿಟ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ್. ಇವಾಗ 10 ನಿಮಿಷ ಆಯಿತು ನೋಡಿರಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತ ನೋಡಿರಿ. ಬೆಲ್ಲದ ಪೇಡ ಅಥವಾ ಬೆಲ್ಲದ ಬರ್ಫಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಅವರು ಲೈಕ್ ಮಾಡಿರಿ ಫ್ರೆಂಡ್ಸ್. ನೋಡ್ರಿ ನಮ್ಮ ಬೆಲ್ಲದ ಬರ್ಫಿ ರೆಡಿ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಫ್ರೆಂಡ್ಸ್. ನೋಡಿದರೆ ಗೊತ್ತಾಗುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ಒಂದೇ ಒಂದು ಕಪ್ ಗೋಧಿ ಹಿಟ್ಟಲ್ಲಿ ಇಷ್ಟೆಲ್ಲ ಸ್ವೀಟ್ಸ್ ರೆಡಿಯಾಗಿದೆ. ಹೇಗಿದೆ ಅಂತ ನೋಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಬಾಯ್ ಬಾಯ್.